ಹೊಸ ವರ್ಷದ ಶುಭಾಶಯಗಳು. ಈ ಯುಗಾದಿ ನಿಮ್ಮ ಜೀವನದಲ್ಲಿ ಹೊಸತನವನ್ನು ತರಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಆ ರೂಢರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇದು 2 ದಿನದ ಬ್ಲಾಗ್ನ ಹಾಕ್ತಾ ಇದ್ದೀನಿ. ಅಮಾವಾಸ್ಯೆ ಹಿಂದಿನ ದಿನ, ಹಾಗೆ ಯುಗಾದಿ ಅಮಾವಾಸ್ಯೆ ದಿನ. ಯುಗಾದಿ ಅಂದ ತಕ್ಷಣವೇ ಹೊಸತನ, ಹೊಸ ಆರಂಭ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈ ಹೊಸ ವರ್ಷವನ್ನು ನಾವು ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವರು ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢರ ದರ್ಶನದ ಜೊತೆಗೆ ನಾವು ಆರಂಭ ಮಾಡಬೇಕು ಅಂದ್ಕೊಂಡ್ಬಿಟ್ಟು ಅಮಾವಾಸ್ಯೆ ಹಿಂದಿನ ದಿನ ಸಿದ್ಧಾರೂಢರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ನಾನು ಮತ್ತು ನನ್ನ ಮಗಳು, ನನ್ನ ಜೊತೆ ಅಮ್ಮ ಕೂಡ ಬರ್ತಾ ಇದ್ದಾರೆ. ಎಂಟ್ರೆನ್ಸ್ ಯಾವ ರೀತಿ ಇದೆ ನೋಡ್ತಿರ್ಬೋದು. ದೊಡ್ಡದಾದ ದ್ವಾರ ಬಾಗಿಲು. ಹುಬ್ಬಳ್ಳಿಯ ಮಹಾಶಿವಯೋಗಿ ಗುರು ಜ್ಞಾನಯೋಗಿಯಾದಂತಹ ಶ್ರೀ ಸಿದ್ಧಾರೂಢರ ಮಠಕ್ಕೆ ನಾವೀಗ ಬಂದಿದ್ದೀವಿ. ಮಾತಿದೆ, ಸಿದ್ಧಾರೂಢರ ಅಂಗಾರ ಜಗಕ್ಕೆಲ್ಲ ಬಂಗಾರ ಅಂತ. ಅಷ್ಟು ಪವಿತ್ರವಾದಂತಹ ಸ್ಥಳ ಇದು. ಇಲ್ಲಿ ತುಂಬ ಜನರು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ರೈಲ್ವೆ ನಿಲ್ದಾಣಕ್ಕೂ ಕೂಡ ಸಿದ್ಧಾರೂಢರ ರೈಲ್ವೆ ನಿಲ್ದಾಣ ಅಂತ ಕೂಡ ಹೆಸರನ್ನ ಇಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಸುಂದರವಾಗಿದೆ ದೇವಸ್ಥಾನ. ಇಲ್ಲಿ ಬಂದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಶಾಂತಿ. ಎಷ್ಟೋ ಗೊಂದಲದಿಂದ ನೀವು ಇಲ್ಲಿ ಬಂದರೂ ಕೂಡ ಒಂದು 10 ನಿಮಿಷ ಇಲ್ಲಿ ಕೂತ್ಕೊಂಡು ಓಂ ನಮಃ ಶಿವಾಯ ಜಪನೆ ಮಾಡಿದರೆ ಮುಗೀತು. ಮನಸ್ಸಲ್ಲಿ ಎಂಥದ್ದೇ ದುಗುಡ ಇರಲಿ ಅಥವಾ ಏನೋ ಒಂದು ಸಮಸ್ಯೆ ಇರಲಿ, ಎಲ್ಲವೂ ಇಲ್ಲಿ ಬಂದ ತಕ್ಷಣವೇ ಏನೂ ಇಲ್ವೇನೋ ಹೊಸದೊಂದು ವ್ಯಕ್ತಿಯನ್ನು ನಾವು ಇಲ್ಲಿ ಕಂಡ್ಕೊತೀವಿ, ಒಂದು ಮನಃಶಾಂತಿಯನ್ನು ಕಂಡ್ಕೊತೀವಿ. ನಾವು ಹೋದ ಟೈಮಲ್ಲಿ 12 ಗಂಟೆ ಆಗಿತ್ತು. ಅಷ್ಟರಲ್ಲಿ ತುಂಬ ಕ್ಯೂ ಕೂಡ ಇತ್ತು. ಸರಿಯಾಗಿ 12 ಗಂಟೆಗೆ ಆರೂಢರಿಗೆ ಮಹಾಮಂಗಳಾರತಿ ಆಗುತ್ತೆ. ನಮಗೆ ಆ ಭಾಗ್ಯ ಇತ್ತು, ಮಹಾಮಂಗಳಾರತಿಯಲ್ಲಿ ಪಾಲ್ಗೊಳ್ಳೋ ಒಂದು ಭಾಗ್ಯ ಇತ್ತು. ಸ್ವಲ್ಪ ರಶ್ ಇತ್ತು, ಆದರೂ ಕೂಡ ನಿಧಾನವಾಗಿ ನೆಮ್ಮದಿಯಿಂದ ಸಿದ್ಧಾರೂಢರ ದರ್ಶನವನ್ನು ಮಾಡ್ಕೊಂಡ್ವಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಸಮಯನ ಕಳೆದ್ಬಿಟ್ಟು ಮನೆಗೆ ಹಿಂತಿರುಗಿದ್ವಿ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅನ್ನಿಸ್ದಾಗ ಅಥವಾ ಏನೋ ಬೇಜಾರಾದಾಗ ಈ ರೀತಿಯ ದೇವಸ್ಥಾನಗಳಿಗೆ, ಮಠಗಳಿಗೆ ಹೋಗಿ ಒಂದು 10 ನಿಮಿಷ ಎಲ್ಲವೂ ನೀನೇ ತಂದೆ, ಎಲ್ಲ ನೀನೇ ಅಂತ ಒಂದ್ಬಿಟ್ಟು ಭಾರನ ಹಾಕ್ಬಿಟ್ಟು ಕೈ ಮುಗಿದ್ರೆ ಮುಗೀತು. ಮನಸ್ಸಿಗೆ ಎಷ್ಟೋ ನೆಮ್ಮದಿ, ಸಮಾಧಾನ ಸಿಗತ್ತೆ. ಹಾಗೆ ಇದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಅಮಾವಾಸ್ಯೆಗೆ ನೀವೆಲ್ಲ ಒಬ್ಬಟ್ಟು ಅಂತ ಕರಿತೀರಿ, ನಮ್ಮ ಕಡೆ ಎಲ್ಲ ನಾವು ಹೋಳಿಗೆ ಅಂತ, ಹೂರ್ಣದ ಹೋಳಿಗೆ ಅಂತ ಕರಿತೀವಿ. ಅದನ್ನು ಮಾಡ್ಕೋತಾ ಇದ್ದೀನಿ. ಹಾಗೆ ಹೂರ್ಣಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹಿಟ್ಟು ಕೂಡ ಜರಡಿ ಇಟ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಹೂರ್ಣ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಹಿಟ್ಟು ಕೂಡ ನೆನೆಯುತ್ತೆ. ಅದಕ್ಕೋಸ್ಕರ ಹಿಟ್ಟು ಕೂಡ ಫಸ್ಟ್ ನಾದಿಟ್ಬಿಟ್ಟು ಆಮೇಲೆ ಹೂರ್ಣನ ಗ್ರೈಂಡ್ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ. ಬೇಳೆನ ಕುದಿಸಿದ ಆದಮೇಲೆ ಸ್ವಲ್ಪ ಬೆಲ್ಲ ಸೇರಿಸಿ ಮತ್ತೊಂದು ಸರ್ತಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸಿದ್ರೆ ಹೂರ್ಣ ಅನ್ನೋದು ಗಟ್ಟಿಯಾಗಿ ಬರುತ್ತೆ, ಎಲ್ಲ ಮೆತ್ತಗೆ ಆಗೋದಿಲ್ಲ. ಇಲ್ಲ ಮತ್ತೆ ಅದರಿಂದ ಹಿಂಡ್ಬಿಟ್ಟು ನೀರೆಲ್ಲ ತೆಗಿಯೋದು ಆ ರೀತಿ ಏನಾಗೋದಿಲ್ಲ. ಒಂದು ಸರ್ತಿ ಜಸ್ಟ್ ಇದನ್ನು ಬೆಲ್ಲ ಹಾಕಿದಾದ್ಮೇಲೆ ಈ ರೀತಿ ಬಿಸಿಯಾಗಿ ಮಾಡ್ಕೊಳ್ಳಿ. ಆ ಹೂರ್ಣ ತುಂಬ ಚೆನ್ನಾಗಿ ಬರುತ್ತೆ. ನಾನು ಕಡುಬು ಆಗಲಿ ಹೋಳಿಗೆ ಆಗಲಿ ಮಾಡುವಾಗ ಪ್ರತಿ ಸರ್ತಿನೂ ಇದೇ ರೀತಿ ಮಾಡೋದು. ಹೂರ್ಣ ಯಾವ ರೀತಿ ಆರ್ತಾ ಬರುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಕೆಲವೊಂದು ಸರ್ತಿ ಏನಾದರೂ ಹೂರ್ಣ ತುಂಬ ಮೆತ್ತಗಾಗಿದ್ದರೆ ಅದಕ್ಕೆ ಸ್ವಲ್ಪ ಸುಣ್ಣ ಸೇರಿಸ್ಬೇಕಂತೆ, ಚಿಟಿಗೆ ಅಷ್ಟು ಜಾಸ್ತಿ ಅಲ್ಲ. ಆವಾಗ ಹೂರ್ಣ ಸರಿಯಾಗತ್ತೆ ಅಂತಾರೆ. ಹೋಳಿಗೆಗೆ ತುಪ್ಪ ಇಲ್ಲ ಅಂದರೆ ಹೇಗೆ, ಅದಕ್ಕೆ ಬೆಣ್ಣೆ ಕೂಡ ಮಾಡ್ಕೊತಾ ಇದ್ದೀನಿ. ಒಂದು ಪುಟ್ಟ ಡಬ್ಬಿಲಿ ನಾನು ಎಲ್ಲ ಕೆನೆನೆಲ್ಲ ಹಾಕಿಟ್ಟಿದ್ದೆ. ಕೆನೆ ಮತ್ತು ಸ್ವಲ್ಪ ಮೊಸರನ್ನ ಸೇರಿಸಿರ್ತೀನಿ ಆವಾಗವಾಗ, ಅಂದರೆ ಮಜ್ಜಿಗೆ ಮಾಡಿದಾಗ ಹುಳಿ ಬರುತ್ತೆ. ಬೆಣ್ಣೆ ಕೂಡ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಸ್ಮೆಲ್ಲೆಲ್ಲ ಆಗೋದಿಲ್ಲ ಮೊಸರನ್ನ ಸೇರಿಸಿದರೆ. ನೋಡ್ತಿರ್ಬೋದು 1 ಡಬ್ಬ ಕೆನೆಗೆ ಎಷ್ಟು ಬೆಣ್ಣೆ ಬರುತ್ತೆ ಅಂತ. ಒಂದು 100 ಗ್ರಾಮ್ ಅಷ್ಟು ತುಪ್ಪ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಹಾಲು ಮನೇಲೆ ತಗೋತಾ ಇದ್ದರೆ ಕೆನೆ ತೆಗೆದ್ಬಿಟ್ಟು ಬೆಣ್ಣೆನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇವಾಗ ಬೆಣ್ಣೆ ರೇಟೆಲ್ಲ 800 ರೂಪಾಯಿ kg ಎಲ್ಲ ಆಗಿದೆ. ಅಷ್ಟೊಂದು ದುಡ್ಡೆಲ್ಲ ಉಳಿಸ್ಬೋದು ಅಂತ. 1 kgವರೆಗೂ ನಮ್ಗೆ ಬೆಣ್ಣೆ ಮಾಡೋದು ಬೇಕಿಲ್ಲ, ನಮಗೆ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟಾದರೆ ಸಾಕು. ಅದರಲ್ಲೂ ಈ ಮನೇಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಏನೋ ಸೇರಿಸಿರ್ತಾರೆ ಅದೆಲ್ಲ ಗೊಂದಲ ಇರೋದಿಲ್ಲ. ಕೆನೆ ಎತ್ತಿಟ್ಟಿದ್ರೆ ಯಾವಾಗ ಬೇಕೋ ಆವಾಗ ಇನ್ಸ್ಟಂಟಾಗಿ ನಾವು ಬೆಣ್ಣೆನ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಬೆಣ್ಣೆ ಅಂತ. ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಕಾಯಕ್ಕೆ ಇಡ್ತೀನಿ. ಒಂದು 5 ನಿಮಿಷದಲ್ಲಿ ಬೆಣ್ಣೆ ಎಲ್ಲ ಕರಗಿ ತುಪ್ಪ ಆಯಿತು. ನೀವು ನೋಡ್ತಿರ್ಬೋದು. ನಾನು ಜಾಸ್ತಿ ಕೆಂಪಾಗೋವರೆಗೂ ಕಾಯಿಸ್ಕೊಂಡಿಲ್ಲ, ಮೀಡಿಯಮಲ್ಲಿ ಕಾಯಿಸ್ಕೊಂಡು, ತುಂಬ ಬೆಳ್ಳಗೂ ಅಲ್ಲ, ಚೂರು ರೆಡ್ಡಿಶ್ ಆಗೂ ಅಲ್ಲ, ಗೋಲ್ಡನ್ ಕಲರ್ ಬರೋವರೆಗೂ ತುಪ್ಪನ ಕಾಯಿಸ್ಕೊಂಡಿದ್ದೀನಿ. ಕೆಲವರು ತುಂಬ ಕೆಂಪಗಾಗೋವರೆಗೂ ಕಾಯಿಸ್ಕೊತಾರೆ. ಆ ರೀತಿ ಮಾಡಿದರೆ ಜಾಸ್ತಿ ತುಪ್ಪ ಎಲ್ಲ ಸುಟ್ಟು ಹೋಗುತ್ತೆ, ಅಷ್ಟೊಂದು ಟೇಸ್ಟ್ ಕೂಡ ಇರೋದಿಲ್ಲ. ನೀವು ನೋಡ್ತಿರ್ಬೋದು ಒಂದು ಡಬ್ಬಕ್ಕೆ ಹಾಕಿ
ಎತ್ತಿಟ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ ಆಗುವಷ್ಟು ತುಪ್ಪ ಬಂದಿದೆ. ಇದರಲ್ಲಿ ಒಂದು ಏಲಕ್ಕಿ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ದಿನ ತುಪ್ಪ ಇಡಲ್ಲ ನಾನು. ಇವಾಗ ಹಬ್ಬ ಸೀಸನ್ ಅಲ್ವಾ, ಬೇಗನೆ ಖಾಲಿ ಆಗುತ್ತೆ, ಅದಕ್ಕೋಸ್ಕರ. ನೀವು ಜಾಸ್ತಿ ದಿನ ಏನಾದರೂ ತುಪ್ಪನ ಸ್ಟೋರ್ ಮಾಡಿಡೋ ಹಾಗಿದ್ದರೆ ಸ್ವಲ್ಪ ಬೆಲ್ಲನ ಹಾಕ್ಬೋದು, ಇಲ್ಲಾಂದರೆ ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕ್ಬೋದು. ನಾನಿಲ್ಲಿ ಜಸ್ಟ್ ಸಿಪ್ಪೆನ ಹಾಕಿದ್ದೀನಿ. 2 ದಿನಕ್ಕೆ ತುಪ್ಪ ಇದು ಖಾಲಿ ಆಗುತ್ತೆ. ನನಗೆ ಒಬ್ಬಟ್ಟು ಅಷ್ಟೊಂದು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋದಿಲ್ಲ. ಈಗ ಒಂದು 2-3 ಸರ್ತಿ ಆಯಿತು ನಾನು ಒಬ್ಬಟ್ಟು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ಮೊದಲೆಲ್ಲ ಒಬ್ಬಟ್ಟು ಮಾಡೋಕ್ಕೆ ಬರ್ತಿರ್ಲಿಲ್ಲ, ಜಸ್ಟ್ ಕಡುಬು ಮಾಡಿ ಎಲ್ಲ ನೈವೇದ್ಯ ಮಾಡ್ತಾಯಿದ್ದೆ. ಇದೇ ರೀತಿ ಮಾಡೋದಾ ಅಥವಾ ಬೇರೆ ಯಾವುದಾದ್ರೂ ಟಿಪ್ಸ್ ಇದ್ದರೆ ಒಬ್ಬಟ್ಟು ಮಾಡೋಕ್ಕೆ ಹೇಳ್ಕೊಡಿ, ಕಮೆಂಟ್ ಮಾಡಿ. ನಾನಿಲ್ಲಿ ಒಬ್ಬಟ್ಟನ್ನ ಒಲೆ ಮೇಲೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೀವು ನೋಡ್ತಿರ್ಬೋದು ಕೆಳಗೆಲ್ಲ ನೆಲ ಕಾಣಿಸ್ತಾ ಇದೆ. ಒಬ್ಬಟ್ಟು ಒಲೆ ಮೇಲೆ ಎಲ್ಲ ತಟ್ಕೊಂಡ್ಬಿಟ್ಟು ಒಲೆ ಮೇಲೆ ಬೇಯಿಸ್ಕೊತಾ ಇದ್ದೀನಿ. ಗ್ಯಾಸ್ ಮೇಲೆ ಜಾಸ್ತಿ ಹೊತ್ತು ನಾವು ನಿಂತ್ಕೊಂಡು ಕೆಲಸ ಮಾಡೋದು ತುಂಬ ಕಡಿಮೆ. ಬಿಸಿ ಬಿಸಿ ಒಬ್ಬಟ್ಟು ಜೊತೆ ನೀವು ಬೆಣ್ಣೆನಾಗಲಿ ಅಥವಾ ತುಪ್ಪನಾಗಲಿ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ನಾನು ಬೆಣ್ಣೆನ ಇಟ್ಟೆ, ಬಟ್ ನಮ್ಮ ಮನೆಯವರು ಬೆಣ್ಣೆ ಬೇಡ ಗಂಟ್ಲೆಲ್ಲ ಹಿಡಿಯುತ್ತೆ ಅಂದ್ಬಿಟ್ರು. ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ತುಪ್ಪನ ಹಾಕ್ಕೊಟ್ಟು ಅವ್ರಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ. ಅವರು ನಾರ್ಮಲಿ ತುಪ್ಪ ಬೆಣ್ಣೆ ಸ್ವಲ್ಪ ಕಡಿಮೆ ತಿಂತಾರೆ, ಅವ್ರಿಗೆ ಬೇಗ ನೆಗಡಿ ಆಗಿಬಿಡುತ್ತೆ, ಗಂಟ್ಲೆಲ್ಲ ಹಿಡಿಯುತ್ತೆ ಅಂದ್ಬಿಟ್ಟು. ನಾವು ಚೆನ್ನಾಗಿ ತಿಂತೀವಿ ತುಪ್ಪನ. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇರೆ ಯಾವ ರೀತಿ ವೀಡಿಯೋಗಳು ಬೇಕು ಅಂತ ಕಮೆಂಟ್ ಮಾಡಿ, ಅಥವಾ ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೂ ಕೂಡ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲವಿಂಗ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸತನವನ್ನು ತರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ ಸಿದ್ಧಾರೂಢರ ಆಶೀರ್ವಾದ ನಿಮಗಿರಲಿ.